ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸುತ್ತಕೊಂಡಿರುವ ಪ್ರಾಸಿಕ್ಯೂಷನ್ನ ಉರುಳಿನ ವಿಚಾರ. ನಿನ್ನೆ ರಿಟ್ ಅರ್ಜಿ ವಿಚಾರಣೆ ಆಯಿತು. ಅದಾದ ನಂತರದಲ್ಲಿ ಬಹುತೇಕ ಕಾಂಗ್ರೆಸ್ನ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟದ್ದು ಹೆಂಗಿತ್ತು ಅಂದ್ರೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಹೈಕಮಾಂಡ್ ನಾಯಕರವರೆಗೂ ಕೂಡ ಎಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ, ಮುಖ್ಯಮಂತ್ರಿ ಬದಲಾವಣೆ ಆ ಕಾರಣಕ್ಕೆ ಇಲ್ಲವೇ ಇಲ್ಲ ಅಂತ. ಆದರೆ ಬಹಿರಂಗ ಹೇಳಿಕೆಗಳು ಈ ದಿಕ್ಕಿನಲ್ಲಿ ಸಾಗ್ತಾ ಇದ್ರೆ ಆಂತರಿಕ ಚಟುವಟಿಕೆಗಳು ಬೇರೆಯದ್ದೇ ದಿಕ್ಕಿಗೆ ಸಾಗ್ತಾ ಇದೆಯಾ ಅನ್ನೋ ಅನುಮಾನ. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮಗ್ಗಲಿನ ಮುಳ್ಳಾಗಿದೆಯಾ ಈ ಮೂಡ ಹಗರಣ ಅನ್ನೋ ದೊಡ್ಡ ಅನುಮಾನ. ಸಿಎಂ ಬದಲಾವಣೆಗೆ ಕಾಂಗ್ರೆಸ್ ಒಳಗೆ ಕೆಲವರು ಕಾಯ್ತಾ ಇರುವಂತೆ ಇದೆ ಚಿತ್ರಣ. ನಿನ್ನೆ ಆ ಇಬ್ಬರು ನಾಯಕರ ಭೇಟಿ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತಿನ ವರಸೆ ಕೂಡ ಬದಲಾದಂತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಅಂಥದ್ದೊಂದು ಅಂದ್ರೆ ಬದಲಾವಣೆಯ ಸುಳಿವು ಸಿಕ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಇವತ್ತಿನ ಸಿದ್ದರಾಮಯ್ಯನವರ ಮಾತು, ಹಾಗೆ ನಿನ್ನೆ ನಡೆದ ಗುಪ್ತು ಮಾತುಕತೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನಿನ್ನೆ ಉಪಮುಖ್ಯಮಂತ್ರಿಗಳು ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ.ಕೆ. ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದ ಸಂದರ್ಭದ ಒಂದು ಫೋಟೋ. ಈ ಭೇಟಿ ಕೇವಲ ಒಂದು ಔಪಚಾರಿಕ ಭೇಟಿ ಆಗಿರಬಹುದು ಅನ್ನೋ ರೀತಿಯಲ್ಲೇನೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಚಿತ್ರಣ ಇತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತಿನ ವರಸೆಯಲ್ಲಿ ಕಾಣೋಕೆ ಸಿಕ್ಕ ಚಿಕ್ಕ ಬದಲಾವಣೆ, ಆ ಬದಲಾವಣೆಯ ಸುಳಿವನ್ನ ನಿಮ್ಮ ಮುಂದೆ ಕೂಡ ಕೆಲವೇ ಕ್ಷಣಗಳಲ್ಲಿ ಪ್ಲೇ ಮಾಡಿ ತೋರಿಸ್ತೀವಿ, ಏನಂದ್ರು ಸಿದ್ದರಾಮಯ್ಯನವರು ಅಂತ ಹೇಳಿ. ಅದಾದ ನಂತರದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ನೀಡಿರುವ ಹೇಳಿಕೆ, ಇದೆರಡನ್ನ ತುಲನೆ ಮಾಡಿ ನೋಡಿದಾಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಚರ್ಚೆ ಹಂತವಾಗಿ ಹೆಚ್ಚಾಗ್ತಾ ಇದೆಯಾ? ಇದರ ಸುಳಿವು ಸಿಕ್ಕೇ ಮುಖ್ಯಮಂತ್ರಿಗಳು ತಮ್ಮ ಮಾತಿನ ಧಾಟಿಯನ್ನ ಬದಲಾಯಿಸಿಕೊಂಡ್ರ ಅನ್ನೋ ಅನುಮಾನ. ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯನವರ ಮಾತಿನ ಧಾಟಿ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದನ್ನ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಯಾವುದೇ ಕಾರಣಕ್ಕೂ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ. ಈ ವಿಚಾರದಲ್ಲಿ ಮೂಡ ವಿಚಾರದಲ್ಲಿ ನಾನು ತಪ್ಪೇ ಮಾಡಿಲ್ಲ, ಅಂಥ ಗಂಭೀರವಾದ ಅಪರಾಧವನ್ನ ನಾನೇನು ಮಾಡಿಲ್ಲ, ಹೀಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ನಿನ್ನೆವರೆಗೂ ಸಿದ್ದರಾಮಯ್ಯನವರ ಮಾತಿನ ಧಾಟಿ ಇದಾಗಿತ್ತು. ಇವತ್ತು ನೀವು ಕೇಳಿಸ್ಕೊಂಡ್ರಿ, ಅಧಿಕಾರ ಇರಲಿ ಇಲ್ಲದೆ ಇರಲಿ, ಅಧಿಕಾರ ಇರಲಿ ಇಲ್ಲದೆ ಇರಲಿ ಅಂತ ಹೇಳುವ ಮೂಲಕ ಪಕ್ಷದ ಒಳಗಾಗ್ತಾ ಇರುವ ಕೆಲವೊಂದು ಬದಲಾವಣೆಗಳ ಸುಳಿವನ್ನ ಪಡೆದು ಮೆತ್ತಗಾದ್ರ ಸಿದ್ದರಾಮಯ್ಯನವರು ಅನ್ನೋ ಅನುಮಾನ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೇ ಕಾಂಗ್ರೆಸ್ನ ಕೆಲ ನಾಯಕರು ತಿರುಗಿಬಿದ್ರ. ಒಂದು ಆಪರ್ಚುನಿಟಿ, ಇಂಥದ್ದೊಂದು ಸಂದರ್ಭ ಬರಲಿ ಅಂತ ಹೇಳಿ ಕಾಯ್ತಾ ಇದ್ದಂತೆ ಇದ್ದ ಕೆಲ ನಾಯಕರು ಇದೀಗ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳನ್ನು ಬಳಸ್ಕೊಂಡು ಒಳಗೊಳಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ತಡೆ ಸಿಗದೇ ಇದ್ರೆ ಈ ನಿರ್ಧಾರ, ಈ ಪ್ರಯತ್ನಗಳು ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ರಿಟ್ ಪಿಟಿಷನ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ, ಅದರ ವಿಚಾರಣೆ ಪ್ರಾರಂಭವಾಗಿದೆ. 29ನೇ ತಾರೀಕಿಗೆ ಮತ್ತೊಮ್ಮೆ ಅದು ಹಿಯರಿಂಗಿಗೆ ಬರುತ್ತೆ. ಇನ್ ಕೇಸ್ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಕಾನೂನಾತ್ಮಕವಾದ ನಿರ್ಧಾರಗಳು, ಆದೇಶಗಳು ಆಚೆ ಬರದೇ ಹೋದರೆ, FIR ಹಂತಕ್ಕೆ ಹೋಗಿ ತನಿಖೆ ನಡೆಯುವ ಹಂತಕ್ಕೆ ಹೋದರೆ
ದೊಡ್ಡ ಮುಜುಗರ ಕಾಂಗ್ರೆಸ್ ಪಕ್ಷಕ್ಕಾಗತ್ತೆ, ವಿರೋಧ ಪಕ್ಷಗಳ ಒತ್ತಡ ಕೂಡ ಹೆಚ್ಚಾಗತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ, ಹೀಗಾಗಿ ಇಂಥ ಸಂದರ್ಭ ಬರೋಕ್ ಮುಂಚೆ ಜಾಗರೂಕರಾಗಿರೋಣ ಅನ್ನೋ ಪ್ರಯತ್ನವನ್ನೇನಾದರೂ ಕಾಂಗ್ರೆಸ್ನ ಒಳಗೆ ಕೆಲ ನಾಯಕರು ಮಾಡ್ತಿದ್ದಾರಾ ಅನ್ನೋ ಅನುಮಾನ. ಹೈಕಮಾಂಡ್ಗೆ ಕಾಂಗ್ರೆಸ್ ನಾಯಕರಿಂದಲೇ ನೇರ ಸಂದೇಶ ಈಗ ಆಲ್ರೆಡಿ ರವಾನೆ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದು, ಎಕ್ಸ್ಕ್ಲೂಸಿವ್ ಆಗಿ. ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲೇ ಕೆಲ ಹಿರಿಯ ನಾಯಕರು ಹೈಕಮಾಂಡ್ ನಾಯಕರಿಗೆ ಸೂಚ್ಯವಾಗಿ ತಿಳಿಸಿದ್ದಾರೆ. ಮೂಡಾ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತೀರ್ಪು ಬರೋ ಹಂತಕ್ಕೆ ಹೋದರೆ ನಾವು ಆಗ ಬದಲಾವಣೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಕಷ್ಟ ಆದೀತು. ಈಗಿನಿಂದಲೇ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಆಲೋಚನೆಯನ್ನ ಪ್ರಾರಂಭ ಮಾಡಿ ಅನ್ನೋ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಕೋರ್ಟ್ ತಡೆ ನೀಡದೆ ಹೋದರೆ, ಎನ್ಕ್ವೈರಿ ಪ್ರಾರಂಭ ಆದರೆ ಮುಖ್ಯಮಂತ್ರಿ ಕುರ್ಚಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಸಿಎಂ ಸ್ಥಾನದ ಬಗ್ಗೆ ನಿರ್ಧಾರವನ್ನ ಈಗಲೇ ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ ಕೇಸ್ ಸ್ಟೇ ಸಿಕ್ಕಿದ್ರೆ ಏನು ಮಾಡಬೇಕು, ಸ್ಟೇ ಸಿಗದೆ FIR ಹಂತಕ್ಕೆ ಹೋದರೆ ಏನು ಮಾಡಬೇಕು, ಈಗಲೇ ಇದರ ಬಗ್ಗೆ ಆಲೋಚನೆ ಪ್ರಾರಂಭ ಮಾಡಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯದ ಕೆಲ ಪ್ರಮುಖ ಕಾಂಗ್ರೆಸ್ನ ನಾಯಕರು ಸಂದೇಶ ರವಾನಿಸಿದ್ದಾರೆ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಕಷ್ಟಪಟ್ಟು 135 ಶಾಸಕರ ಬೆಂಬಲ ಬಲದೊಂದಿಗೆ ಸರ್ಕಾರ ರಚನೆಯಾಗಿದೆ. ಈ ಸರ್ಕಾರ ಬಿದ್ದು ಹೋಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ವಿರೋಧ ಪಕ್ಷ, ಅದರಲ್ಲೂ ಪ್ರಮುಖವಾಗಿ BJP ಬಾಯಿಗೆ ಅಸ್ತ್ರವಾಗೋದು ಬೇಡ ನಾವು. ಹಾಗೆ ನಮ್ಮ ಪರಿಸ್ಥಿತಿ, ಅದರಲ್ಲೂ ಸಿದ್ದರಾಮಯ್ಯನವರ ವಿಚಾರ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ಅಂಟೋ ರೀತಿಯಲ್ಲಿ ಮಾಡಿಕೊಳ್ಳೋದು ಬೇಡ ಅನ್ನೋ ಸಲಹೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು ಅನ್ನೋ ಮಾಹಿತಿ ಇದೆ. ಇದು ಕೇವಲ ಅಂತೆ ಸುದ್ದಿ ಅಲ್ಲ. ಇದು ಇನ್ಫ್ಯಾಕ್ಟ್ ನಿನ್ನೆ ಸಂಜೆನೆ ನಮಗೆ ಈ ಸುದ್ದಿ ಲಭ್ಯವಾಗಿತ್ತು. ಈ ಸುದ್ದಿಯನ್ನ ಬ್ರೇಕ್ ಮಾಡಬೇಕಾ ಬೇಡವಾ? ಯಾಕಂತಂದ್ರೆ ಕಾಂಗ್ರೆಸ್ ವಿಚಾರಕ್ಕೆ ನಾವು ಏನೇ ಸುದ್ದಿ ಬ್ರೇಕ್ ಮಾಡಿದ್ರು ಕೂಡ ಫೇಕ್ ನ್ಯೂಸ್ ಅನ್ನೋ ಆರೋಪಗಳು ಈ ಹಿಂದೆ ಕೂಡ ನಮ್ಮ ಮೇಲೆ ಬಂದಿದೆ. ಹೀಗಾಗಿ ಕೂಲಂಕುಷವಾಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಈ ಸುದ್ದಿಯನ್ನ, ಅಂದ್ರೆ ಕಾಂಗ್ರೆಸ್ ಪಾಳೆಯದ ಒಳಗೇನೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿದೆ ಅನ್ನೋ ಸುದ್ದಿಯನ್ನ ಬ್ರೇಕ್ ಮಾಡಬೇಕು ಅಂತ ಕಾಯ್ದಿರಿಸಿದ್ವಿ ಸುದ್ದಿಯನ್ನ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರು ಇವತ್ತು ನೀಡಿರುವ ಒಂದು ಹೇಳಿಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ನಿಜಕ್ಕೆ ಬಹಳ ಹತ್ತಿರವಾಗಿದೆ, ವಾಸ್ತವಕ್ಕೆ ಬಹಳ ಹತ್ತಿರವಾಗಿದೆ ಅನ್ನೋದನ್ನ ಸಾಕ್ಷೀಕರಿಸ್ತಾ ಇದೆ. ಕೇಳಿಸ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವರ ಇವತ್ತಿನ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅನ್ನೋದನ್ನು. ಇನ್ನೂ ಅವ್ರ ಮೇಲೆ ಏನೂ ಸಾಬೀತಾಗಿಲ್ಲ, ಬದಲಾವಣೆ ಪ್ರಶ್ನೆ ಬರೋದಿಲ್ಲಲ್ರ. ನೂರಕ್ಕೆ ನೂರು ಅವರು ಬರಬೇಕು, ಅದೇನು ಪ್ರಶ್ನೆ ಇಲ್ಲ. ಆ ಸ್ಟ್ರಾಟಜಿ ಇರ್ಬೋದು, ಯಾಕಂದರೆ ಇಡೀ ದೇಶ ತುಂಬ ನಾವು ಕಳೆದ 10 ವರ್ಷಗಳು ನೋಡಿದಿರಲ್ಲ BJP ಯಾವ ರೀತಿ ಅವ್ರು ಇರೋದು ಸರ್ಕಾರಗಳ ವಿರುದ್ಧ ಕೆಲಸ ಹೆಂಗೆ ಮಾಡ್ತಾರೆ ಅವರು ಅಂತ ಸಾಕಷ್ಟು ನೋಡಿ ಉದಾಹರಣೆಗಳಿದೆ ನಮ್ಮ ಕಣ್ಣು ಮುಂದೆ. ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅವರು. ಸೊ ಈ ಥರ ನಾವು ಕಾನೂನು ಹೋರಾಟ ಮಾಡೋದು ಅವಶ್ಯಕತೆ ಇದೆ, ರಾಜಕೀಯ ಹೋರಾಟ ಮಾಡೋದು ಕೂಡ ಭಾಳ ಅವಶ್ಯಕತೆ ಇದೆ. ಅದು ಟೈಮಿಂಗ್ ಆಗಿರ್ಬೋದು, ಆದರೂ ಶಾಶ್ವತ ಆಗಿರೋಲ್ಲ. ಟೈಮಿಂಗ್ ಆಗಿರ್ಬೋದು ರೀ, ಮುಂದೆ ಸರಿ ಹೋಗ್ತೈತೆ. ಈಗೆಲ್ಲ ರೂಟೀನ್ ಕೆಲಸ ಆಗ್ತಾ ಇದ್ದಾವೆ, ಅವರು ಸಭೆ ಸಮಾರಂಭಗಳಿಗೆ ಅಟೆಂಡ್ ಆಗ್ತಿದ್ದಾರೆ. ಒಂದು ಕಡೆ ಹೇಳಿದಂಗೆ ಕಾನೂನು ಹೋರಾಟ, ಒಂದು ಕಡೆ ಆಡಳಿತ, ಇನ್ನೊಂದು ಕಡೆ ಸಂಘಟನೆ. ಈಗ ಪ್ಯಾರಲಲ್ ಆಗಿ ನಾವು ಟೈಮ್ ಕೊಡಬೇಕಾಗ್ತೈತೆ. CM ಅವ್ರು ಕೊಡ್ತಾ ಇದ್ದಾರೆ, ಅವ್ರಿಗೆ ಹಕ್ಕಿದೆ ಮಾಡಲಿಕ್ಕೆ, ಯಾರು ಬೇಡ ಅಂದ್ರೆ ಅವ್ರಿಗೆ ಹಕ್ಕಿದೆ ಮಾಡ್ತಾರೆ. ಈಗ ನಾವು ರಾಜ್ಯಪಾಲರು ನಾವು ಮಾಡ್ತಾಯಿದ್ವಿ, ಅದು ನಮ್ಮ ಹಕ್ಕದು. ಅನುಮಾನೆಲ್ಲ ಬಹಿರಂಗವಾಗಿ ಹೇಳಬೇಕಾಗ್ತದೆ, ನಿಲ್ಲಬೇಕಾಗ್ತದೆ. ಯಾಕಂದರೆ ಅಂತಿಮವಾಗಿ ಡಿಸಿಷನ್ ತೊಗೊಳೋರು ಹೈಕಮಾಂಡು. ಈಗ ನಾಳೆ ಸಿದ್ದರಾಮಯ್ಯವ್ರಿಗೆ ತೊಂದರೆ ಆದರೆ ನೆಕ್ಸ್ಟ್ ತೆಲಂಗಾಣ ಹೋಗ್ತದೆ. ತೆಲಂಗಾಣಕ್ಕೆ ಅಷ್ಟು 1 ತಿಂಗಳಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತಾರೆ. ಆ ಲಾಸ್ಟ್ನಲ್ಲಿ ಹೇಳಿದ ಸೆಂಟೆನ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದರೆ ನಾಳೆ ಸಿದ್ದರಾಮಯ್ಯನವರಿಗೆ ತೊಂದರೆ ಆದರೆ ಹೈಕಮಾಂಡ್ ನಾಯಕರು ಎಚ್ಚೆತ್ಕೊಳ್ಬೇಕಾಗತ್ತೆ, ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇಲ್ಲ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆಯಿತು, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಸುಮ್ಮನೆ ಕೂರೋ ಪರಿಸ್ಥಿತಿಯಲ್ಲಿಲ್ಲ. ನಾಳೆ ತೆಲಂಗಾಣದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಬಹುದು. ಹೀಗಾಗಿ ಕಾನೂನು ಹೋರಾಟ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ರಾಜಕೀಯವಾಗಿ ಸಂಘಟನಾತ್ಮಕವಾಗಿಯೂ ಕೂಡ ನಾವು ಕೈಗೊಳ್ಳೋ ಕ್ರಮದ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರ ಮಾತು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಅಲ್ಲಿಗೆ ಡೈರೆಕ್ಟಾಗಿ ಹೇಳಲಿಲ್ಲ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಬದಲಾವಣೆ ಮಾಡೋ ಸಾಧ್ಯತೆಗಳು ಬರಬಹುದು ಅಂತ ಹೇಳಿ. ಬಟ್ ಅವರ ಮಾತುಗಳಲ್ಲಿ ಆ ರೀತಿಯ ಚಿಂತನೆ ಅಂತೂ ಪಕ್ಷದ ಒಳಗೆ ಇದೆ. ಹೈಕಮಾಂಡ್ಗೆ ಪರೋಕ್ಷವಾಗಿ ಈಗ ಆಲ್ರೆಡಿ ಒಂದು ಸಂದೇಶ ಹೋಗಿದೆ ಅನ್ನೋದಂತೂ ಖಾತ್ರಿ ಆಗ್ತಿದೆ ಅಂತ.
ಖಂಡಿತವಾಗ್ಲೂ ಸ್ಮಿತಾ, ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಆ ವಿಚಾರಣೆಯ ಏನಾಗಬಹುದು ಅನ್ನೋಂಥದ್ದು ಬಿಜೆಪಿ ಜೆಡಿಎಸ್ ಹೆಚ್ಚಾಗಿ ಕಾಂಗ್ರೆಸ್ನ ಪಕ್ಷದಲ್ಲಿ ಕೂಡ ಒಂದು ಕುತೂಹಲ ಜೊತೆಗೆ ಒಂದಷ್ಟು ಒಂದಷ್ಟು ಪ್ರಮುಖ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ವಿಜಯ್ ಅವರನ್ನ ಫೋನ್ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ವಿಜಯ್ ನನ್ನ ಧ್ವನಿ ತಲುಪ್ತಾ ಇದ್ರೆ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡೋಣ ಮುಂದಿನ ಭಾಗದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋ ಪ್ರಯತ್ನ. ಒಟ್ಟಾರೆ ಕಾಂಗ್ರೆಸ್ ಪಾಳೆಯದ ಒಳಗಡೆ ಒಂದಷ್ಟು ಚಟುವಟಿಕೆ ಅಂತೂ ಹಂತ ಹಂತವಾಗಿ ಬಿರುಸನ್ನ ಪಡೆದುಕೊಳ್ತಾ ಇದೆ. ನೇರವಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಪ್ರಯತ್ನಕ್ಕೆ ಯಾರು ನೇರವಾಗಿ ಕೈ ಹಾಕ್ತೆ ಹೋದ್ರೂ ಕೂಡ ಮುನ್ನೆಚ್ಚರಿಕಾ ಕ್ರಮ ಅನ್ನೋ ಟ್ಯಾಗ್ ಲೈನ್ನ ಅಡಿಯಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಕೆಲ ನಾಯಕರು. ನಾವು ಸತೀಶ್ ಜಾರಕಿಹೊಳಿಯವರೇ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಕಾಂಗ್ರೆಸ್ ಪಕ್ಷದ ಒಳಗೆ ಹೀಗೊಂದು ಚಿಂತನೆ ಪ್ರಾರಂಭ ಆಗಿದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ.